ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ವಿಡಿಯೋ. ಇವತ್ತಿಂದ ಎಲ್ಲ ವ್ಲಾಗ್ಗಳು ನಿಮಗೆ ಕನ್ನಡದಲ್ಲಿನೇ ಸಿಗುತ್ತೆ ಆಯಿತಾ. ಸೊ ಯಾಕಂತ ಹೇಳಿದರೆ ತುಂಬ ಕನ್ನಡ ಆಡಿಯನ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ನನಗೆ, ಸೊ ಕನ್ನಡದಲ್ಲೇ ಮಾಡಿಬಿಡೋಣ ಅಲ್ವಾ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ಅ ಡೇ ಇನ್ ಮೈ ಲೈಫ್, ನನ್ನ ದಿನ ಹೇಗಿರುತ್ತೆ, ಆ ಜೊತೆಗೆ ನಿಮಗೆ ಸ್ವಲ್ಪ ಚಿಕ್ಕ ಪುಟ್ಟ UGC ಟಿಪ್ಸನ್ನು ಕೊಡ್ತೀನಿ. ಪೂರ್ತಿ ಗೈಡ್ ಬೇಕಂತ ಹೇಳಿದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಇಲ್ಲಿ ನನ್ನ ID ಇದೆ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅ ಡೇ ಇನ್ ಮೈ ಲೈಫ್ ಪ್ಲಸ್ UGC ಟಿಪ್ಸ್ ಫಾರ್ ಬಿಗಿನರ್ಸ್, ಓಕೆನಾ. ಆ್ಯಂಡ್ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಕೊಟ್ಬಿಟ್ಟೆ, ಬಿಕಾಸ್ ತುಂಬ ದಿನಗಳಿಂದ ಒಂದು 15 ಡೇಸಿಂದ ಐ ಆಮ್ ಸಫರಿಂಗ್ ಫ್ರಮ್ ಕೋಲ್ಡ್, ಫೀವರ್, ಬಾಡಿ ಪೇಯ್ನ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಬ್ಲಡ್ ಟೆಸ್ಟ್ಗೂ ಕೊಟ್ಟಿದ್ದೇನೆ, ರಿಪೋರ್ಟ್ ಕೂಡ ಬಂದಿದೆ, ತುಂಬ ಇಶ್ಯೂಸ್ ಇದೆ. ನೋಡೋಣ, ಆರಾಮಾಗುತ್ತೆ, ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಸೊ ಬ್ಯಾಚಸ್ ಕೂಡ ನಡೀತಾ ಇದೆ UGC. ಯಾರಿಗಾದ್ರೂ ಗೈಡ್ ಬೇಕಂತ ಹೇಳಿದರೆ ನೀವು ಕಮೆಂಟ್ ಮಾಡ್ಬೋದು, ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಓಕೆನಾ. ಕನ್ನಡದ ಫಸ್ಟ್ UGC ಗೈಡ್ ಆಗಿ 500+ ಕ್ಲೈಂಟ್ಸಿಗೆ ಆಲ್ರೆಡಿ ಗೈಡೆನ್ಸ್ನ ಕೊಟ್ಟಿದ್ದೀನಿ. ತುಂಬ ಜನರಿಗೆ ಪೇಡ್ ಕೊಲಾಬ್ರೇಷನ್ ಸಿಗ್ತಾ ಇದೆ, ತುಂಬ ಜನರಿಗೆ ಬಾಟ ಕೊಲಾಬ್ರೇಷನ್ ಸಿಗ್ತಾ ಇದೆ, ಆ್ಯಂಡ್ ತುಂಬ ಜನರಿಗೆ ಸಿಗ್ತಾನೂ ಇಲ್ಲ, ಯಾಕಂದರೆ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ. ಆ್ಯಂಡ್ ಕೊಲಾಬ್ರೇಷನ್ ಅನ್ನೋದು ಈಸಿ ಕಾನ್ಸೆಪ್ಟ್ ಅಲ್ಲ. ನೀವು ಅಲ್ಲಿ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಅದಕ್ಕೆ ಡೈಲಿ ಅಟ್ಲೀಸ್ಟ್ 1 hour ಕೊಟ್ಟರೆ ಅಷ್ಟೇ ನಿಮಗೆ ಕೊಲಾಬ್ರೇಷನ್ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡಿರ್ತೀರಲ್ಲ, ಒನ್ ಡೇಲಿ ಏನಾದರೂ ಪೋಸ್ಟ್ ಮಾಡಿದ ಕೂಡಲೇ ಬೇಗ ಬೇಗ ನಿಮಗೆ ಸಿಗಬೇಕು ಅಂದರೆ ಆಗಲ್ಲ. ಕರೆಂಟ್ ಹೋಗ್ಬಿಟ್ಟಿದೆ, ಅರುಣು. ನಾನು ಬ್ಯಾಂಗ್ಳೂರಲ್ಲಿರೋದು ಹೇಳಿದ್ದೀನಿ ಅನಿಸುತ್ತೆ ಮೊದಲನೇ ಒಂದು ವ್ಲಾಗಲ್ಲಿ. ಬ್ಯಾಂಗ್ಳೂರಲ್ಲಿದ್ದೀನಿ, ರೀಸೆಂಟ್ಲಿ ಶಿಫ್ಟ್ ಆಗಿದ್ದೀನಿ, 4-5 months ಆಯಿತು. LLB ಕಂಪ್ಲೀಟ್ ಆಗಿದೆ, ನಂದು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು 10,500 ಆಯಿತಾ. ಸದಾಶಿವನಗರಲ್ಲಿದೆ ಮನೆ ಬಂದುಬಿಟ್ಟು. ಆ್ಯಂಡ್ ಫರ್ನಿಚರ್ಸ್ ಬಂದುಬಿಟ್ಟು ಫರ್ಲ್ಯಾಂಕೋಲಿ ರೆಂಟೆಡ್ ತೊಗೊಂಡಿದ್ದೀನಿ. ಸಮ್ ಫರ್ನಿಚರ್ಸ್ ನನಗೆ ಫ್ರೀಯಾಗಿ ಸಿಕ್ಕಿದೆ ಕೊಲಾಬ್ರೇಷನ್ಗೆ, ಆಯಿತಾ. ಇನ್ನು ಕೊಲಾಬ್ರೇಷನ್ ತುಂಬ ಪಾರ್ಸಲ್ಸ್ ಇದೆ ಅಂತ ಮನೆ ಮೇಲ್ಗಡೆ ಎಲ್ಲ ಲೈನಾಗಿ ಹಾಕ್ಬಿಟ್ಟಿದ್ದೀನಿ, ತೋರಿಸ್ತೀನಂತೆ ಆಮೇಲೆ. ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ಟು ಇವತ್ತೇನೇನು UGC ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ವೈಟ್ ಬೋರ್ಡ್ ಇದೆ, ಕಾಣಿಸ್ತೀನಿ, ಅಲ್ಲೆಲ್ಲ ಬರೆದುಕೊಂಡಿಟ್ಟಿದ್ದೀನಿ. ಸೊ ಜಸ್ಟ್ ನಾನು ಇವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ನನಗೆ ಮನಸ್ಸೇ ಬರ್ತಾಯಿಲ್ಲ, ಯಾಕಂದರೆ ನನಗೆ ತುಂಬ ಸಿಕ್ಕಾಗಿರೋದ್ರಿಂದ, ಏಳಲಿಕ್ಕೆ 10:30, 11:30 ಆಗಿರೋದ್ರಿಂದ ಜಸ್ಟ್ ಬಿಸಿ ಬಿಸಿ ನೀರನ್ನು ಕೊಟ್ಬಿಟ್ಟು ಇವಾಗ ಬ್ಲಿಂಕಿಟ್ ಇಲ್ಲ ಝೆಪ್ಟೋ ಎಲ್ಲ ನಾನು ಆರ್ಡರ್ ಮಾಡಿದ್ದೀನಿ, ಆಯಿತಾ. ಸೊ ನಾರಿಯಲ್ ಪಾನಿ ಏನಂತಾರೆ, ಕೋಕೋನಟ್ ವಾಟರ್, ಇದನ್ನು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಕುಡಿದ್ಬಿಟ್ಟು ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಡೈಲಿ ಏನೇನು ಬಗ್ಗೆ ನಾನು ಒಂದು ರಿಸರ್ಚ್ ಮಾಡ್ಕೋತೀನಿ ಅನ್ನೋದನ್ನು ಇಲ್ಲಿ ನೀಟಾಗಿ ಬೋರ್ಡಲ್ಲಿ ಬರ್ಕೊಂಡಿಟ್ಕೋತೀನಿ. ಸೊ ಇಷ್ಟು ತುಂಬ ಮ್ಯಾಟರ್ ಆಗಿರುತ್ತೆ UGC ಅಂತ ಹೇಳಿದರೆ. ತುಂಬ ದೊಡ್ಡ ಕಾನ್ಸೆಪ್ಟ್ ಅದು, ಜಸ್ಟ್ ಒಂದು ವಿಡಿಯೋಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ವೀಕಲ್ಲಿ 1 day ಆದರೂ ಅಟ್ಲೀಸ್ಟ್ ನಾನು ಮಾಡೋ ಕೆಲಸ ಏನಂತ ಹೇಳಿದರೆ, ಬ್ಲಿಂಕಿಟ್ ಇಲ್ಲ ಝೆಪ್ಟೋ ಆ್ಯಪನ್ನು ಯೂಸ್ ಮಾಡಿ ವೀಕಲ್ಲಿ ನನಗೆ ಎಷ್ಟು ವೆಜಿಟೇಬಲ್ಸ್ ಬೇಕಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ಸ್ನ ನಾನು ಆರ್ಡರ್ ಮಾಡ್ಕೋತೀನಿ. ಡ್ರಮ್ ಸ್ಟಿಕ್ಸ್ ನನಗೆ ತುಂಬ ಇಷ್ಟ, ಸೊ ಡ್ರಮ್ ಸ್ಟಿಕ್ಸ್ ಸಮ್ಟೈಮ್ಸ್ ಸುಕ್ಕ ಮಾಡ್ತೀನಿ ಆ್ಯಂಡ್ ಸಮ್ಟೈಮ್ಸ್ ಚಿಲ್ಲಿನ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಬಂದುಬಿಟ್ಟು ಆಫ್ಟರ್ ದ್ಯಾಟ್ ಎಲ್ಲೇ ಹುಡುಕಿದ್ರು ನನಗೆ ಕೊತ್ತಂಬರಿ ಸೊಪ್ಪು ಸಿಗೋದೇ ಇಲ್ಲ. ಸೊ ಇಲ್ಲಿ ಈಸಿಯಾಗಿ 5 rupeesಗೆ ಇಷ್ಟೆಲ್ಲ ಸಿಕ್ಬಿಡುತ್ತೆ ಅಂತ ಅದನ್ನು ತಂದ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮನೆಯಲ್ಲೆಲ್ಲ ಎದ್ಬಿಟ್ರೆ ಅಮ್ಮನೇ ತೆಂಗಿನಕಾಯಿ ತುರ್ದು ಕೊಡೋರು, ಇಲ್ಲಿ ಅದು ಸಿಕ್ಕಲ್ಲ ಅಂತ ಅದನ್ನು ಕೂಡ ಆರ್ಡರ್ ಮಾಡ್ತೀನಿ. ಆಫ್ಟರ್ ದ್ಯಾಟ್ ಗಾಜರ್ ಹಲ್ವಾ ಅಂದರೆ ನನಗೆ ತುಂಬ ಇಷ್ಟ. ಸೊ ವೀಕಲ್ಲಿ ಒಂದು 2-3 times ಆದರೂ ನಾನು ಗಾಜರ್ ಹಲ್ವಾನ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಸ್ವಲ್ಪ ಕ್ಯುಕುಂಬರ್ ತರಿಸಿದ್ದೆ, ಯಾಕಂದರೆ ಸಲಾಡ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಾನು ಜಸ್ಟ್ ರೈಸ್ ದಾಲ್ ಜೊತೆಗೂ ಇದನ್ನು ತಿಂದ್ಬಿಡ್ತೀನಿ. ಹೊರಗಡೆ ಹೋಗಿ ಒಂದು ಎಳ್ನೀರು ಕುಡಿ ಅಂತ ಹೇಳಿದರೆ 80-90 rupees ಅಂತ ಹೇಳ್ತಾರೆ. ನನಗೆ ಬ್ಲಿಂಕಿಟಲ್ಲಿ ಈಸಿಯಾಗಿ 55, ಸಮ್ಟೈಮ್ಸ್ 60 rupeesಗೂ ಕೂಡ ಸಿಗುತ್ತೆ. ಆ್ಯಂಡ್ ಐ ಆಮ್ ಸಫರಿಂಗ್ ಫ್ರಮ್ ಲೈಕ್ ಪೀರಿಯಡ್ಸ್. ಸೊ ಡೇಯಲ್ಲಿ 1-2 times ಆದರೂ ನಾನು ಎಳ್ನೀರನ್ನು ಕುಡಿತೀನಿ. ಹೈಡ್ರೇಟ್ ಆಗಿ ಇರಲಿಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಬಾಡಿ ಹೀಟ್ ಕಡಿಮೆ ಮಾಡುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಕ್ರ್ಯಾಂಪ್ಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಲಂಚ್ ಎಲ್ಲ ಪ್ರಿಪೇರ್ ಆಗಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ನಿನ್ನೆ ನಾನೊಂದು ಸ್ನ್ಯಾಕ್ಸ್ನ ಆರ್ಡರ್ ಮಾಡಿದ್ದೆ, ಯಾಕಂದರೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ ಅಂತ ಒಳ್ಳೆ ಸ್ನ್ಯಾಕ್ಸ್ನ ಆರ್ಡರ್ ಮಾಡಿದ್ದೆ. ಇದು ಬಂದುಬಿಟ್ಟು ಮಖಾನ ಫಾಕ್ಸ್ ನಟ್ಸ್ ಏನೋ ಹೇಳ್ತಾರೆ ಇದಕ್ಕೆ. ನಾನು ಮೊದಲು ತಿಂತಿದ್ದೆ, 250 rupees, ಬಟ್ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು, ತಿನ್ಬೋದು, ನಾಟ್ ಯೂಸ್ ಮಾಡ್ಕೋಬೋದು. ತುಂಬ ಸ್ಪೈಸಿ ಆ್ಯಂಡ್ ಮಿಡ್ ಸ್ಪೈಸಿ ಇರುತ್ತೆ, ತುಂಬ ಫ್ಲೇವರ್ಸ್ ಇದೆ ಇಲ್ಲಿ, ತುಂಬ ಎಮ್ಮೆ ಆಗಿದೆ. ಆ್ಯಪಿಂದ ನಾನು ರೆಂಟ್ ಫರ್ನಿಚರಲ್ಲಿ ಒಂದು ವಾಷಿಂಗ್ ಮಿಷಿನ್ ಕೂಡ ತರಿಸಿದ್ದೆ. ಇದು ಬಂದುಬಿಟ್ಟು ಜಸ್ಟ್ 600 per month. ತುಂಬಾ ಚೆನ್ನಾಗಿತ್ತು. ಯಾವ್ಯಾವ ಥರ ಇದೆ ಅಂತ ಒಂದು ಸತಿ ಚೆಕ್ ಕೂಡ ಮಾಡ್ಕೊಬಿಟ್ಟೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ UGC ಬಗ್ಗೆ ಕೂಡ ಟಿಪ್ಸನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ UGC ಅಂತ ಹೇಳಿದರೆ ತುಂಬ ಜನರಿಗೆ ಇದರ ಮೀನಿಂಗೇ ಗೊತ್ತಿಲ್ಲ, ಆಯಿತಾ. ಸೊ UGC ಅಂತ ಹೇಳಿದರೆ ಒಂದು ಬ್ರ್ಯಾಂಡ್ ಇರುತ್ತೆ, ಎಕ್ಸಾಂಪಲ್ .in key ಬ್ರ್ಯಾಂಡ್.
ಸೊ ನಿಮಗೆ ಪ್ರಾಡಕ್ಟ್ಸನ್ನು ಕೊಟ್ಬಿಟ್ಟು ಹೇಳುತ್ತೆ, ನೀವು ವಿಡಿಯೋನೆಲ್ಲ ಕ್ರಿಯೇಟ್ ಮಾಡಿ ನಮಗೆ ಸೆಂಡ್ ಮಾಡಿ. ನಿಮ್ಮ ಐಡಿಯಲ್ಲಿ ಹಾಕುವಂಥ ಅವಶ್ಯಕತೆ ಇರಲ್ಲ, ಅದನ್ನು ನಾವು ನಮ್ಮ ಐಡಿಯಲ್ಲಿ ಪೋಸ್ಟ್ ಮಾಡ್ಕೋತೀವಿ. ಸೊ ಬ್ರ್ಯಾಂಡ್ ನಿಮಗೆ ಪ್ರಾಡಕ್ಟ್ಸನ್ನು ಕೊಟ್ಬಿಟ್ಟು ಬ್ರ್ಯಾಂಡಿಂದೇ ಆದಂತಹ ಆ್ಯಡ್ಸಲ್ಲೋ ಇನ್ಸ್ಟಾಗ್ರಾಮ್ ಸ್ಟೋರಿ, ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕೊಳ್ಳುತ್ತಲ್ಲ, ಅದಕ್ಕೆ UGC ಅಂತ ಹೇಳ್ತಾರೆ. ಸೊ UGCಯಲ್ಲಿ ತುಂಬ ಟೈಪ್ಸ್ ಆಫ್ UGC ಇದೆ, ತುಂಬ ಹೇಳಲಿಕ್ಕಾಗಲ್ಲ, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಅಂದರೂ ಟೈಮ್ ಸಾಕಾಗಲ್ಲ. ಸೊ UGC ಅಂದರೆ ಏನಂತ ನಿಮಗೆ ಅರ್ಥ ಆಗಿರ್ಬೋದಲ್ವಾ. ಗೈಡ್ ಬೇಕಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಇನ್ಸ್ಟಾಗ್ರಾಮ್ ID ಇದೆ, ನೀವು ಅಲ್ಲಿ ಮೆಸೇಜ್ ಮಾಡಿದರೆ ಪೂರ್ತಿ ಗೈಡ್ ನಿಮಗೆ ಸಿಗುತ್ತೆ ಆಯಿತಾ. ನನ್ನ ಸೈಡಿಂದ ಇಲ್ಲಿ ಆಮಿ ಸ್ಪೀಕ್ಸ್ ಅಂತ ಇದೆಯಲ್ಲ, ನನ್ನ ಇನ್ಸ್ಟಾಗ್ರಾಮ್. ಸೊ ಇದು UGC ಅಂತ ಹೇಳಿದರೆ. ಟಿಪ್ಸ್ ಏನಂತ ಹೇಳಿದರೆ, ಒಂದು ಚಿಕ್ಕ ಟ್ರೈಪಾಡ್ ಬರುತ್ತೆ, ಅದನ್ನು ಇಟ್ಕೋಬೇಕು, ನೀಟಾಗಿ ವೀಡಿಯೋನ ಮಾಡಬೇಕು. ಆ್ಯಂಡ್ ಬ್ರ್ಯಾಂಡಿಗೆ ಅಪ್ರೋಚ್ ಮಾಡಬೇಕು. ಯಾವ ಥರ ಅಪ್ರೋಚ್ ಮಾಡಬೇಕು, ಇಮೇಲ್ DM ಎಲ್ಲ ನಾನು ಸೆಂಡ್ ಮಾಡ್ತೀನಿ ಆಯಿತಾ. ನೀವು ನನಗೆ ಜಸ್ಟ್ DM ಮಾಡಿ ನಾನು ಗೈಡ್ ಬಗ್ಗೆ ನಿಮಗೆ ಸೆಂಡ್ ಮಾಡ್ತೀನಿ ಡೀಟೇಲ್ಸ್ನ. ಸೊ ಇದೆ UGCಯಲ್ಲಿ ವಿತ್ ಫಾಲೋವರ್ಸ್, ವಿದೌಟ್ ಫಾಲೋವರ್ಸ್, ಪಬ್ಲಿಕ್ ID, ಪ್ರೈವೇಟ್ ID ಇದ್ರೂ UGCಗೆ ಮ್ಯಾಟರ್ ಆಗಲ್ಲ. ಸೊ ನೀವು ಪಬ್ಲಿಕ್ ID ಇದ್ರೂ UGC ಮಾಡ್ಕೋಬೋದು, ಪ್ರೈವೇಟ್ ID ಇದ್ರೂ ಮಾಡ್ಕೋಬೋದು. ಸ್ಟಾರ್ಟ್ ಫಾಲೋವರ್ಸ್ ನಿಮ್ಮದು ಫಾಲೋವರ್ಸ್ UGCಗೆ ಬೇಕಾಗೇ ಇಲ್ಲ. 200 ಫಾಲೋವರ್ಸ್ ಇದ್ರೂ ಕೂಡ ನೀವು UGCಯಿಂದ ಅರ್ನ್ ಮಾಡ್ಬೋದು. ಸೊ ಹೇಗೆ ಅರ್ನ್ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು ಅಂತೆಲ್ಲ ನಾನು ಗೈಡ್ ಕ್ಲಾಸ್ನ ಕೊಡ್ತಿದ್ದೀನಿ. ಆಲ್ರೆಡಿ 500+ ಗೈಡ್ಸಿಗೂ ಕೂಡ ಕೊಟ್ಟಿದ್ದೀನಿ, ಸ್ಟೂಡೆಂಟ್ಸಿಗೆ, ನಾಟ್ ಗೈಡ್ಸ್, 500 ಸ್ಟೂಡೆಂಟ್ಸಿಗೂ ಕೂಡ ಗೈಡ್ ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನು ಕಲೀಲಿಕ್ಕೆ ನನಗೆ 4 ಇಯರ್ಸ್ ಬೇಕಾಗಿದೆ. ಕನ್ನಡದ ಮೊದಲನೇ UGC ಗೈಡ್ ಆಗಿ ತುಂಬ ಖುಷಿ ಆಗ್ತಿದೆ ನನಗೆ. ನನ್ನಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಅವರು ನನ್ನ ಥರನೇ ಅರ್ನ್ ಮಾಡ್ತಾರೆ ಅಂದರೆ ನನಗೆ ತುಂಬ ಖುಷಿ ಅಲ್ವಾ. ಯಾಕಂದ್ರೆ ನಾನು ಸಫರ್ ಆಗಿದ್ದೀನಿ, ಬೇರೆಯವ್ರು ಸಫರ್ ಆಗಬಾರ್ದು ನನಗೆ ಫಸ್ಟ್. ಅದಕ್ಕೆ ನಾನು ಇಷ್ಟೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡು, ಯಾಕಂತ ಹೇಳಿದರೆ ನಾನು ಜಸ್ಟ್ ₹50 ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಯಾರಾದರೂ ವೀಡಿಯೋ ಸೆಂಡ್ ಮಾಡ್ತಿದ್ರು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೆ, ಜಸ್ಟ್ ₹50 ತೊಗೊಳ್ತಿದ್ದೆ. ಆವಾಗ ನಾನು 9th ಸ್ಟ್ಯಾಂಡರ್ಡಲ್ಲಿದ್ದೆ ಮೋಸ್ಟ್ಲಿ. ಆಫ್ಟರ್ ದ್ಯಾಟ್ ಹಾಗೆ ಮಾಡ್ತಾ ಇರ್ತಿದ್ದೆ, ಸ್ಕ್ರಿಪ್ಟ್ ಬರೆದು ಕೊಡ್ತಿದ್ದೆ, ₹100 ಚಾರ್ಜ್ ಮಾಡ್ತಿದ್ದೆ ಅಷ್ಟೆಲ್ಲ. ಆದಮೇಲೆ ಇವಾಗ ಒಂದು UGCಗೆ ಏನಿಲ್ಲ ಅಂತ ಹೇಳಿದ್ರು 10,000ಇಂದ 15,000, 3,000ಇಂದ 8,000 ಮನ್ಸಿಗೆ ಬಂದಿದ್ದ ರೇಟ್ಸ್ ಮೀನ್ಸ್ ಫಾಲೋವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನಗೆ ಯಾವ ಥರ ರೇಟ್ಸನ್ನು ಮಾಡ್ಕೋಬೇಕು, ಆ ರೇಟ್ಸನ್ನು ಪ್ರಾಡಕ್ಟನ್ನೆಲ್ಲ ನೋಡಿಬಿಟ್ಟು ಆ ರೇಟ್ಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಎಸ್, ನಿಮ್ಮ UGC ಜರ್ನಿಯನ್ನು ನನ್ನ ಜೊತೆ ಮಾಡಿ, ಆ್ಯಂಡ್ ನಾನು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಸೊ ಇವಾಗ ನನಗೆ 3 ಬ್ಯಾಚ್ ಕ್ಲಾಸ್ ಇದೆ. ಕ್ಲಾಸನ್ನೆಲ್ಲ ಮುಗಿಸ್ಕೊಂಡು ಮೂವಿ ಪ್ಲ್ಯಾನ್ ಇದೆ, ನೋಡೋಣ ಆಯಿತಾ. ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕು, ಯಾಕಂತ ಹೇಳಿದರೆ ತುಂಬ ದಿನದಿಂದ ಹೋಗಬೇಕು ಅಂತ ಇದ್ದೆ. ನೈಟ್ ಡ್ರೆಸ್ ಎಲ್ಲ ಬಂದಿದೆ ಅಂತೆ ವೆಸ್ಟ್ ಸೈಡಲ್ಲಿ, ನೋಡೋಣ. ಆಲ್ರೆಡಿ 3, 5, 6 ಸೆಟ್ಸ್ ತೊಗೊಂಡಿರ್ತೀನಿ. ಬಟ್ ಏನಾಗುತ್ತೆ, ಒಂದು ಸತಿ ಹಾಕಿದ ಮೇಲೆ ವಾಶ್ ಮಾಡಲಿಕ್ಕೆ ಟೈಮ್ ಇರಲ್ಲ. ಅದಕ್ಕೆ ನಾನು ನ್ಯೂ ವಾಷಿಂಗ್ ಮೆಷಿನ್ ತೊಗೊಂಡಿದ್ದೆ, ಯಾಕಂದರೆ ಕೆಳಗಡೆ ಕೂತು ವಾಶ್ ಮಾಡಲಿಕ್ಕಾಗಲ್ಲ, ಕೈಯೆಲ್ಲ ನೋವಿಸ್ಬಿಡುತ್ತೆ. ಎಸ್, ಇವಾಗ ಕ್ಲಾಸ್ ತೊಗೋತೀನಿ. ಕ್ಲಾಸ್ ತೊಗೊಬಿಟ್ಟು ಏನೇನು ಮಾಡಬೇಕಂತ ನೋಡೋಣ. ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡಿಬಿಟ್ಟು ತುಂಬಾ ಹೆಲ್ದಿ ಫುಡ್ಸ್ ತಿಂದುಬಿಟ್ಟು ಸೈಡಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಈ ಥರ ಸೌಂಡ್ಸ್ ಬರುತ್ತೆ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಸುದೀಪ್ಗೆ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಸಫರಿಂಗ್ ಫ್ರಮ್ ತುಂಬಾ ಹೆಲ್ತ್ ಇಶ್ಯೂಸ್ ಆಯಿತಾ. ಒಂದು ಸತಿ ನನಗೆ ಟೈಫಾಯ್ಡ್ ಪಾಸಿಟಿವ್ ಬಂತು, ಆ್ಯಂಡ್ ಅದಕ್ಕೆ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡೆ. ಇನ್ನೊಂದು ಸತಿ ನನಗೆ ಇನ್ಫೆಕ್ಷನ್ ಇದೆ ಅಂತ ಬಂತು ಆಯಿತಾ. ತುಂಬಾ ಆಗಿದೆ. ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಏನೇನು ಸ್ಕ್ಯಾಮ್ಸ್ ಆಗಿದೆ ಬ್ಯಾಂಗ್ಳೂರಲ್ಲಿ ನನ್ನ ಜೊತೆ ಅಂತ. ಈ ಒಂದು ರಿಪೋರ್ಟ್ ಬಗ್ಗೆ ಎಲ್ಲ ಮಾತಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಏನಾಗ್ತಿದೆ ಅಂತ ಹೇಳಿದರೆ, ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ, ಆ್ಯಂಡ್ ತುಂಬಾ ಐ ಆಮ್ ಫೀಲಿಂಗ್ ಲೋ. ಓಕೆನಾ, ತುಂಬಾ ನನಗೆ ಇರಿಟೇಟ್ ಆಗ್ತಾಯಿದೆ, ಟಾರ್ಚರ್ ಆಗ್ತಾಯಿದೆ, ಆ್ಯಂಡ್ ತುಂಬ ಸಮಾಧಾನ ಇಲ್ಲದೆ ಇರೋ ಥರ ಆಗ್ತಾಯಿದೆ. ಸೊ ಸುದೀಪ್ ಬಂದಿದ್ದಾನೆ ನನಗೆ ಮೀಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ಗೋವಾಲಿದ್ದ, ಬಟ್ ಜಸ್ಟ್ ಒಂದು ಸತಿ ಹೇಳಿದೆ ಹಿಂಗೆ ಆಗ್ತಿದೆ ಅಂತ. ಇಟ್ ವಾಸ್ ಲೈಕ್ 500-600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದಾನೆ, ಜಸ್ಟ್ ನನ್ನನ್ನು ನೋಡಲಿಕ್ಕೆ, ನನ್ನ ಹೆಲ್ತ್ ಇಶ್ಯೂಸ್ ಯಾವ ಥರ ಇದೆ ಅಂತ ನೋಡಲಿಕ್ಕೆ. ಸೊ ಇವಾಗ ಅವನಿಗೆ ಹೋಗಿ ಒಂದು ಸತಿ ಮೀಟ್ ಆಗ್ತೀನಿ. ಅದು ಹೇಳ್ತಾರಲ್ಲ, ಯಾವುದ್ರಲ್ಲೂ ಕ್ಯೂರ್ ಆಗದೆ ಇರೋದು ಒಂದೊಂದು ಸತಿ ಲೈಕ್ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ ಎಲ್ಲನೂ ಕ್ಯೂರ್ ಆಗಿಬಿಡುತ್ತೆ ಅಂತ. ಸೊ ಲೆಟ್ಸ್ ಫಸ್ಟ್ ಮೀಟ್ ಆಗೋಣ ಅವನಿಗೆ. ಫೈನಲ್ ನಾನು ಅವನ್ನ ಮೀಟ್ ಮಾಡಿದೆ. 12 hours ಜರ್ನಿಯಿಂದ ಬಂದಿದ್ದಾನೆ, ಆ್ಯಂಡ್ ಡೇ ಸ್ಪೆಂಟ್ ವೆಲ್. ತುಂಬಾ ಚೆನ್ನಾಗಿತ್ತು ನನ್ನ ದಿನ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.